ಹಾಯ್, ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಜಮೀನ್ ಹತ್ರ ಬಂದಿದ್ದೆ. ಇಲ್ಲಿ ನಮ್ಮ ದೇವೇಗೌಡರು ಅನ್ನೋರು ತುಂಬ ಉಳುಮೆ ಮಾಡ್ತಾಯಿದ್ದಾರೆ. ದನ ನೇಗ್ಲು ಕಟ್ಕೊಂಡು ತುಂಬ ಸಖತ್ತಾಗ ಮಗ್ಲು ಕೊರಿತಿದ್ದಾರೆ. ಕಬ್ಬು ಪೈರದ ಮಗ್ಲು ಕೊರಿತಿದ್ದಾರೆ. ತುಂಬ ಸಖತ್ತಾಗ ವ್ಯವಸಾಯ ಮಾಡ್ತಿದ್ದಾರೆ. ಯಾಕೆ ಅಂದರೆ ತುಂಬ ಏಜ್ ಆಗೈತೆ ಇವ್ರಿಗೆ. ಒಂದು 80-85 ವರ್ಷ ಆಗೈತೆ. ನೋಡಿ, ತುಂಬ ಇವರೇ ನೋಡಿ ಯಾವ ಥರ ಈ ಏಜಲ್ಲೂ ತುಂಬ ಸಖತ್ತಾಗಿ ಗೇಯ್ತಿದ್ದಾರೆ. ನಿಜಕ್ಕೂ ನೋಡಿ ಯಾವ ಥರ ಗೇಯ್ತಿದ್ದಾರೆ ಅಂತ. ಆದರೂ ಇವ್ರಿಗೆ ತುಂಬ ನಡಿಕೆ ಆಗಲ್ಲ. ಆದರೂ ಏರ್ ಹಿಂದ್ಗಡೆ ತಿರುಗಾಡ್ತಾವ್ರೆ ಅಂದರೆ ತುಂಬ ಗ್ರೇಟು. ನಿಜಕ್ಕೂ ನಮ್ಮ ದೇವೇಗೌಡರಿಗೆ ನಮ್ಮ ಕಡೆಯಿಂದ ನಮ್ಮ ರೈತರಿಗೆ ಟ್ಯಾಂಕ್ಸ್. ನಿಜಕ್ಕೂ ದೇವೇಗೌಡ ರೈತ ತುಂಬ ಟ್ಯಾಂಕ್ಸ್. ನೋಡಿ ಯಾವ ಥರ ಉಳ್ತಾ ಇದ್ದಾರೆ ನೋಡಿ ಗದ್ದೆ. ನೋಡಿ ನೋಡಿ ಯಾವ ಥರ ಉಳುಮೆ ಮಾಡ್ತಾಯಿದ್ದಾರೆ ದನ ಕಟ್ಕೊಂಡು. ಈ ಏಜಲ್ಲೂ ಕೂಡ ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ. ನಿಜಕ್ಕೂ ನಮ್ಮ ರೈತರು ತುಂಬ ಕಷ್ಟಪಡ್ತಾರೆ. ನಿಜಕ್ಕೂ ಯಾಕೆಂದರೆ ಕಷ್ಟಪಡಲೇಬೇಕು ಮುಂದಕ್ಕೆ ಸುಖ. ನಿಜಕ್ಕೂ ಮನೆ ಹತ್ರ ಕೂತ್ಕೋದ್ ಬದಲು ಗದ್ದೆ ಹತ್ರ ಬಂದು ಈ ಥರ ವ್ಯವಸಾಯ ಮಾಡ್ತಿದ್ದಾರೆ. ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂತ, ಯಾವ ಥರ ಉಳ್ತಾ ಇದ್ದಾರೆ ನೋಡಿ ನೇಗ್ಲಿಡ್ಕೊಂಡು. ನೋಡಿ ಈ ಏಜಲ್ಲಿ ಇವರು ದನಿನ ಹಿಂದ್ಗಡೆ ನೇಗ್ಲಿಡ್ಕೊಂಡು ತಿರುಗಾಡ್ತಾವ್ರೆ ಅಂದರೆ ತುಂಬ ಗ್ರೇಟು. ನಿಜಕ್ಕೂ ನೋಡಿ ಇದು ಒಂದು ಸಾಧನೆ. ಇದು ನಿಜಕ್ಕೂ ಈ ಥರ ಎಲ್ಲ ಉಳುಮೆ ಮಾಡೋದು ಒಂದು ಸಾಧನೆ. ದನ ನೇಗ್ಲು ಕೈಲಿ ಕಡ್ಡಿ ನೋಡಿ ಕೋಲ್ ತಗೊಂಡು ಕೋಲ್ ತಗೊಂಡು ಯಾವ ಥರ ಇಟ್ಕೊಂಡು ನೇಗ್ಲು ಇಟ್ಕೊಂಡು ಯಾವ ಸ್ಟೈಲಲ್ಲಿ ಉಳ್ತಾವ್ರೆ ಅಂತ ನೋಡಿ. ಇವೆಲ್ಲ ಸಾಧನೆ ಇವು. ನೋಡಿ ನಮ್ಮ ರೈತರು ಮಾಡಿರುವಂಥ ಸಾಧನೆ ಇವೆಲ್ಲ. ನಿಜಕ್ಕೂ ಸುಮಾರು ಇವರು ಚಿಕ್ಕದ್ರಲ್ಲಿ ಅಂದರೆ ಒಂದು 2ನೇ ಕ್ಲಾಸು 3ನೇ ಕ್ಲಾಸ್ ಹೋದಾರ ಅಷ್ಟೇ ಇವರು. ಯಾಕೆಂದರೆ ಚಿಕ್ಕದ್ರಿಂದನೇ ಇವರು ವ್ಯವಸಾಯಕ್ಕೆ ಇಳಿದವರು. ನಿಜಕ್ಕೂ ಇವರು ವ್ಯವಸಾಯಕ್ಕೆ ಇಳಿದಾಗ ಇವ್ರಿಗೆ 12 ವರ್ಷ ಏಜು. ಆವಾಗಲೇ ವ್ಯವಸಾಯಕ್ಕೆ ಇಳಿದ್ರು ಇವರು. ನಿಜಕ್ಕೂ ನೋಡಿ ಉಳುಮೆ ಮಾಡ್ತಿದ್ದಾರೆ ನೋಡಿ ಯಾವ ಥರ ಕಿತ್ತಾಕ್ತಿದ್ದಾರೆ ನೋಡಿ. ಅದು ಮಣ್ಣು ಅಂಟ್ಕೊಂಡಿರ್ತದೆ ನೇಗ್ಲಿಗೆ. ಅದನ್ನು ನೀಟಾಗಿ ತೆಗೆದು ಮತ್ತೆ ಉಳುಮೆ ಮಾಡಬೇಕು ನೋಡಿ. ನಿಜಕ್ಕೂ ಈ ಏಜಲ್ಲೂ ತುಂಬ ಗ್ರೇಟು. ನಿಜಕ್ಕೂ ವ್ಯವಸಾಯ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೇಗ್ಲು ಹಿಡ್ಕೊಂಡು ಉಳ್ತಾ ಇದ್ದಾರೆ ಜಮೀನು. ಭೂಮಿ ಉತ್ತರನೇ ಬೆಳೆ ಬರೋದು. ನಿಜಕ್ಕೂ ಭೂಮಿ ನೋವಾಯ್ತದೆ ಅಂತ ಉಳುಮೆ ಏನಾರು ಮಾಡಲಿಲ್ಲ ಅಂದರೆ ಬೆಳೆ ಸಿಗಲ್ಲ, ಕೊಡಲ್ಲ ಬೆಳೆಯ ಅದು ಭೂಮಿ. ನಿಜಕ್ಕೂ ನೋಡಿ ಎಷ್ಟೇ ಪಡಬೇಕು. ನಿಜಕ್ಕೂ ಕಷ್ಟಪಟ್ಟಷ್ಟು ಒಳ್ಳೆಯದು ನೋಡಿ. ನೋಡಿ ಇವಾಗ ನಮ್ಮ ಗಿಲ್ಲಿ ನಟರ ತಗೊಳ್ಳಿ. ಅವರು ತುಂಬ ಕಷ್ಟಪಟ್ಟಿದ್ರು. ಬಿಗ್ ಬಾಸಲ್ಲಿ ಒಂದು ಒಳ್ಳೆ ಸ್ಥಾನ ಸಿಕ್ತು ಅವ್ರಿಗೆ. ನಿಜಕ್ಕೂ ಗೆದ್ದು ಬಂದದಕ್ಕೆ ನಮಗೆಲ್ಲ ಖುಷಿ ಆಯಿತು. ಗಿಲ್ಲಿ ನಟ ಅವರು ನಿಜಕ್ಕೂ ನೋಡಿ ಅವರು ತುಂಬ ಕಷ್ಟಪಟ್ಟಿದ್ರು ಗಿಲ್ಲಿ ನಟ. ಅದೇ ಥರ ನಿಜಕ್ಕೂ ಕಷ್ಟಪಡಲೇಬೇಕು ಯಾರೇ ಆದರೂ. ನಿಜಕ್ಕೂ ಅವ್ರಿಗೂ ಸುಖ ಸಿಗಬೇಕು ಅಂದರೆ, ಶಾಂತಿ ಸಿಗಬೇಕು ಅಂದರೆ, ನೆಮ್ಮದಿ ಸಿಗಬೇಕು ಅಂದರೆ ನಿಜಕ್ಕೂ ನೋಡಿ ಯಾವ ಥರ ನಮ್ಮ
ಮಂಡ್ಯದ ರೈತರು ನೋಡಿ ಯಾವ ಥರ ಉಳುಮೆ ಮಾಡ್ತಿದ್ದಾರೆ ನಿಜಕ್ಕೂ ನೋಡಿ. ಕಬ್ಬು ಬೆಳೆದಿದ್ದಾರೆ ಸುತ್ತಮುತ್ತ ನೋಡಿ ಯಾವ ಥರ ಕಬ್ಬು ಬೆಳೆದಿದ್ದಾರೆ ಅಂತ ನೋಡಿ. ಅದೇ ಥರ ಉದ್ಗೆ ಮೇಗೆ ತೆಗು ಮರದ್ದು ಸಾಲುಗಳು ನೋಡಿ ಯಾವ ಥರ ಐತೆ ಅಂತ ನೋಡಿ. ನೋಡಿ ನೋಡಿದ್ರೆ ಫ್ರೆಂಡ್, ನಮ್ಮ ದೇವೇಗೌಡರು ಯಾವ ಥರ 85 ವರ್ಷ ಆದರೂ ಏಜಲ್ಲಿ ಯಾವ ಥರ ಉಳುಮೆ ಮಾಡ್ತಾವ್ರೆ. ನಿಜಕ್ಕೂ ನಮ್ಮ ದೇವೇಗೌಡ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್. ದೇವರು ಅವ್ರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆಂದ ಕಾಪಾಡಲಿ. ನಿಜಕ್ಕೂ ನೋಡಿ ತುಂಬ ನೊಂದಿರುವಂಥ ವ್ಯಕ್ತಿ. ಯಾಕೆಂದರೆ ತುಂಬ ನೊಂದಿದ್ದಾರೆ ನಿಜಕ್ಕೂ. ಈ ಥರ ಉಳುಮೆ ಯಾರೂ ಕೂಡ ಮಾಡಲ್ಲ ಏಜಲ್ಲಿ. ನಿಜಕ್ಕೂ ನೋಡಿ ಯಾವ ಥರ ಉಳ್ತಿದ್ರು ಅಂತ. ನೇಗಿಲು ನೊಗ ದನ ಕಟ್ಕೊಂಡು ಯಾವ ಥರ ಕೈಲಿ ಒಂದು ಕೋಲು ಹಿಡ್ಕೊಂಡು ಯಾವ ಥರ ಉಳುಮೆ ಮಾಡ್ತಿದ್ರು ನೋಡಿದ್ರಿಲ್ಲ ಫ್ರೆಂಡ್. ತುಂಬ ಗ್ರೇಟ್ ಅವ್ರಿಗೆ ನಿಜಕ್ಕೂ.